ವೇಷದ ಕಿಟಿಕಿವನು ಆವೇಶದ ಹುಲಿಯುವನು ಯಾರಿವನು ಈ ಮನ್ಮಥನು ವೀರರಲ್ಲಿ ವೀರ 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 ಬಂದನೆಂಬ ಶೂರ 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 ಅಮ್ಮಿ ಯಾರಿವನು ಈ ಮನ್ಮಥನು ಯಾರಿವನು ಈ ಮನ್ಮಥನು ಪುಂಡೌಲಿ ಎಂದು ಪೊಂಡತನದಿಂದ ಪೊಂಡಾರ ಕಂಡನೆಂದು ಸತ್ಯಕ್ಕೆ ಸವಾಲು ಹಾಕಿ ಅಸತ್ಯಕ್ಕೆ ಜೈಕಾರ ಹಾಕುತ್ತಿದ್ದಾರೆ ಈ ಸಮಾಜದ ಲುಚ್ಚ ಶ್ರೀಮಂತರು. ಅದಕ್ಕೋಸ್ಕರ ಆಟ ತಟ್ಟು ನಿಂತಿದ್ದಾನೆ ಈ ಬಸರಂಗಿ. ನಾ ಮಾಡುತ್ತಿರುವ ಕೆಲಸಕ್ಕೆ ಯಾವನಾದರೂ ಅಡ್ಡಿ ಬಂದರೆ ಅವರ ಪಾಪದ ಪಿಂಡವನ್ನು ತಂದು ಹರಿಸಿ ಅವರ ಹಸಿರತ್ತರದಿಂದ ನಕ್ಷೆ ಬಿಡಿಸಿ ನನ್ನ ಹೆತ್ತವರ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ನಾ ಮಾಡುತ್ತಿರುವ ಕೆಲಸಕ್ಕೆ ಯಾವ ನನ್ನ ಮಗ ಆದ್ರೂ ಅಡ್ಡಿ ಬಂದ್ರೆ ಅಂತ ಹೊಳೆಯುತ್ತ ಕೋಲ್ ಮಿಂಚಿನಂತೆ ಮಿಂಚುತ್ತ ಕೋಲ್ ಮೇಲೆ ಆಗುವ ಮಹಾ ಮಹಾ ಹೇ ಹೇ ಮಹಾವೀರ ಈ ಬಸರಂಗಿ. ಹಲೋ ಹಲೋ ಬಸರಂಗಿನ? ಎಸ್, ಬಸರಂಗಿನೇ ಮಾತನಾಡ್ತಿರೋದು. ಯಾವ ಬಸರಂಗಿ? ಎಲ್ಲಿ ನ್ಯಾಯ ನಡೀತಿದೋ ಅಲ್ಲಿ ಭಗವಂತನಿಂದ ಪ್ರತ್ಯಕ್ಷ ಆಗುವ one and only, one and only, the king of the king, international rowdyism done. ಬಸರಂಗಿ ನಾನು. ಬಸರಂಗಿ ನಾನು ಭಗವಾನ್ ಭಗವಾನ್ ಮಾತಾಡೋದು. ನೀನು ಭಗವಾನ್ ಆದರೇನು ಭಕ್ತನಾದರೇನು? ನನ್ನಿಂದ ನಿನಗೇನಾಗಬೇಕಲ್ಲ? ಸಚ್ ಬಾತ್ ಬೋಲಲೆ ಬಚ್ಚ ನನ್ನ ಮಗನೇ. ಬಸರಂಗಿ, ಇಂದು ನಮ್ಮ ಭಾಗದ MLA ಅನಿಲ್ ರಾಜನ ಮಗ ಮಹೇಂದ್ರನ ಕೊಲೆ ಆಗಬೇಕು. ಅವನ ಕೊಲೆ ಮಾಡಲಿಕ್ಕೆ ಬಲವಾದ ಕಾರಣ ಇದ್ದೇ ಇರಬೇಕಲ್ಲ? ಕಾರಣವಿಷ್ಟ ಬಸರಂಗಿ. MLA ಮಗನಂದು ದುಡ್ಡಿನ ಬಲಿನಲ್ಲಿ ನಿನ್ನೆ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಎದುರುಗಡೆನೆ ಒಂದು ಹುಡುಗಿಯನ್ನ ರೇಪ್ ಮಾಡಿ ಮರ್ಡರ್ ಮಾಡಿ ಹೋಗಿದ್ದಾನೆ ಲುಚ್ಚ ಸುಳ ಮಗ. ಬರೇ ಮಹೇಂದ್ರ ಕಥೆ ಅಷ್ಟೇ ಯಾಕೆ, ತನ್ನ ಮಗ ಮಾಡುತ್ತಿರುವ ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹ ಕೊಡುತ್ತಿರುವ MLA ಅನಿಲ್ ರಾಜನ್ ಕೊತ್ತೆ ಕೂಡ ಮುಗಿಸ್ತೇನೆ. ನೋ ಬಸರಂಗಿ ನೋ. ಮೊದಲು ಮಾಗೂಡನ ಖಾತೆ ತೆಗೆ, ನಂತರ ಸಮಯ ಸಾಧಿಸಿ MLA ಮಗನ ಪ್ರಾಣ ತೆಗೆ. ಓಕೆ, ಹಾಗಾದ್ರೆ ಈಗ MLA ಮಗ ಎಲ್ಲಿರೋನು? ಸ್ಟೇಟ್ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಶಾಂತಿ ಪಾರ್ಕಿಂಗ್ ಕಡೆ ಹೊರಟಿದ್ದಾನೆ.
ಬೇಗ ನೀನು ಅವನನ್ನು ಮರ್ಡರ್ ಮಾಡಿ ಕಾಲೇಜ್ ಹುಡುಗಿರ ಮಾನ ಪ್ರಾಣ ಕಾಪಾಡು ಬಜರಂಗಿ, ಮಾನ ಪ್ರಾಣ ಕಾಪಾಡು. ಓಕೆ. ವರ ಇಲ್ಲದ ಭಕ್ತ ದೇವರ ಹತ್ರ ಹೋಗಲ್ಲ, ರೋಗ ಇಲ್ಲದ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ. ಬಟ್ ಡೀಲ್ ಇಲ್ಲದ ಡಾನ್ ನನ್ನಂತ ಪಾಯಿಂಟ್ ಹತ್ರ ಬರಲ್ಲ. ಲೇ ಕೆಟ್ಟ ಸೊಳ ಮಗನೇ ಮಾಗೊಂಡ, ಎಮ್ಮೆಲ್ಲ ಮಗನಿಂದ ದುರಹಂಕಾರದಿಂದ ಕಂಡ ಕಾಲೇಜ್ ಹುಡುಗರಿಗೆ ಹಣದ ಆಸೆ ತೋರಿಸಿ ಅವರ ಸೀಳಗಡಿಸಿ ಕೊಲೆಗೈದು ಪೊಲೀಸರ ಕಣ್ಣಿಗೆ ಮಣ್ಣಿರಿಸಿ ಬದುಕುತ್ತಿರುವೆ ಹೋದ ಸೊಳ ಮಗನೇ. ನಿನ್ನ ದೇಹದ ಒಂದೊಂದು ನಾಡಿಗಳನ್ನು ಕತ್ತರಿಸಿ 10 ನರಿ ನಾಯಿಗಳಿಗೆ ಹಾಕುತ್ತಿದ್ದರೆ ನನ್ನ ಹೆಸರು ವಜ್ರಕಾಯ. ವೀರ 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 ಬಜರಂಗಿನೇ ಅಲ್ಲ. ಬಂದೆ ಬೇಟ ಬಂದೆ, ನಿನ್ನ ದೇಹದ ಒಂದೊಂದು ಮೇಲೆ ನಾಡುಗಳನ್ನು ಬೇರ್ಪಡಿಸಲು. ಕಣ್ಣದಲ್ಲಿ ರಣಛಣಕ ಹಳೆ ಸಿಡಿಲ ಸಿಂಹಗಳು ಜೋಕೆ, ಕ್ರೂರ ತಲಿಗಂಡೆ ಗುಳ್ಳೆ ನರಿಗಂಡೆ ಪ್ರಳಯ ಗರ್ಜನೆ ಸಾಂಗಿ. ಚಿದ್ದನು ಬಿಡವೋ ಮೂಢ, ಆಡೋ ಬುದ್ಧನ ಹಾಡ, ಅಜಾಗ ತತ್ವದ ನಾಡ, ಬಂದ್ರೆ ಭಸ್ಮವು ನೋಡ. ಜಯ ಜಯ ಗಾಂಧಿ ಗೋಖಲೆ. ಹಲೋ, ಅಂಜೋದಕ್ಕೆ ಅಂಜುವ ಕುಲ ಅಲ್ಲ, ಇಡೀ ಬ್ರಿಟಿಷರ ಕುಲವನ್ನು ನಡಗಿಸಿದ ಕುರುಬರ ಕುಲದಲ್ಲಿ ಹುಟ್ಟಿ ಬಂದಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅವತಾರ. ಮಾಮ ಚನ್ನಬಸವ ಮಾಮ, ಅಶೋಕ ಈಗ ಬಂದೇನಪ್ಪ? ಹೌದು ಮಾಮ, ಈಗ ಬಂದೆ. ಹೆತ್ತವರ ಕಂಡ ಕನಸು ಮಾಮ. ನಿನ್ನ ಆಸೆಯಂತೆ ನಾನು ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಿ ಬಂದಿದ್ದೇನೆ ಮಾಮ. ನನಗೆ ಆಶೀರ್ವಾದ ಮಾಡು ಮಾಮ, ಆಶೀರ್ವಾದ ಮಾಡು. ಹೃದಯ ಆನಂದವಾಯಿತು ಅಶೋಕ, ನನಗೆ ತುಂಬಾ ಆನಂದವಾಯಿತು.
ಜ್ಯೋತಿ, ಲೇ ಜ್ಯೋತಿ, ನಿನ್ ತಮ್ಮ ಅಶೋಕ ಬಂದಿದ್ದಾನೆ, ಬಾರಿ. ಏನಪ್ಪ ಸೋದರ, ಬಂದು ಭಾಳ ಹೊತ್ತೈತೇನು? ಹೌದಕ್ಕ, ಈಗ ಬಂದೆ. ಅಕ್ಕ, ನಾನು ಇಂಡಿಯನ್ ಆರ್ಮಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಂದಿದ್ದೇನೆ ಅಕ್ಕ. ಅಕ್ಕ, ನನಗೆ ಆಶೀರ್ವಾದ ಮಾಡಮ್ಮ. ಅಕ್ಕ, ನಾನು ಇಂಡಿಯನ್ ಆರ್ಮಿಗೆ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿ ಬಂದಿದ್ದಕ್ಕಾಗಿ ಈ ಸ್ವೀಟ್ ತಗೊಳ್ಳಿ ಅಕ್ಕ. ನೀನು ಇದೇ ಥರ ಸಂತಸದಿಂದ ನಗು ನಗುತ್ತಾ ಇರಬೇಕೆಂಬುದೇ ನಮ್ಮ ಆಶಯಪ್ಪ. ಮಾಮ, ಆ ನನ್ನ ಕ್ರಾಂತಿವರ ಸಂಗೊಳ್ಳಿ ರಾಯಣ್ಣನ ಅವತಾರವೇ ನನ್ನ ಪ್ರೀತಿಯ ಮಾವ ಭಾರ್ಗವನಿಲ್ಲವೇ ಮನೆಯಲ್ಲಿ? ಅವನು ಇಂದು ಈ ದುರ್ಗಾದೇವಿಯ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಕುಸ್ತಿ ಸ್ಪರ್ಧೆಗೆ ಹೋಗಿದ್ದಾನೆ. ಇಷ್ಟರಲ್ಲಿ ಬಂದರೂ ಬರಬಹುದು. ಏ ಅಶೋಕ, ನೋಡಲ್ಲಿ, ನೆನೆಸಿದ್ರೊಳಗೆ ನನ್ನ ತಮ್ಮ ಭಾರ್ಗವ ಬಂದೇ ಬಿಟ್ಟ. ಓ, ನನ್ನ ಮಾವ ಬಂದ ಹಾಗೆ ಕಾಣಿಸುತ್ತದೆ. ಹೌದು ಅಶೋಕ, ಈಗ ಬಂದೆ. ನೀನು ಯಾವಾಗ ಬಂದೆ? ಮಾಮ, ನಾನು ಬಂದು ಕೆಲವು ಸಮಯ ಆಯಿತು ಭಾರ್ಗವ. ಅಂದಾಗಿ ಮಾಮ, ನಾನು ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಿ ಬಂದಿದ್ದೇನೆ. ಮಾಮ, ನನಗೆ ಆಶೀರ್ವಾದ ಮಾಡು ಮಾಮ. ಹೀಗೋ, ಹಾಗಾದರೆ ನೀನು ಮೊದಲು ನಮ್ಮ ಕುಲದೇವರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಕರ್ಪೂರ ಹಚ್ಚಿ ಕಾಯ್ಗಡಿಸಿಕೊಂಡು ಬಾರಪ್ಪ. ದೇವರಂತ ಮಾವನವರಾದ ಮಾವಂದಿರು ನೀವು ಇಲ್ಲೇ ಇರುವಾಗ ಮೊದಲು ನಿಮಗೆ ನಮಸ್ಕರಿಸಿ ನಂತರ ನಮ್ಮ ಕುಲದೇವರ ಗುಡಿಗೆ ಹೋಗಿ ಕಾಯಿ ಒಡಿಸಿಕೊಂಡು ಕರ್ಪೂರ ಹಚ್ಚಿ ಬಂದರಾಯ್ತು ಮಾವ. ಕರ್ಪೂರ ಹಚ್ಚಿ ಬಂದರಾಯ್ತು. ಹೇ ಅಶೋಕ, ಆ ನಮ್ಮ ಕುಲದೇವರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬಾರದಪ್ಪ, ಮಾತನಾಡಬಾರದು. ಮತ್ತೇನು ಮಾಮ, ಜೀವನ ಪೂರ್ತಿ ಹೆಣ್ಣದೆ ಹಗಲು ರಾತ್ರಿ ದುಡಿದು ಆ ರಾವಣಗೌಡರ ಹತ್ತಿರ ಸಾಕಷ್ಟು ಸಾಲ ಮಾಡಿ ಈ ನಿನ್ನ ಅಳಿಯನನ್ನು ಇಂಡಿಯನ್ ಆರ್ಮಿ ಸೆಲೆಕ್ಟ್ ಆಗಿವರೆಗೂ ಓದಿಸಿದ್ದೀರಿ. ಅಂದ ಮೇಲೆ ನೀವೇ ನನ್ನ ಪ್ರತ್ಯಕ್ಷ ದೇವರು ಮಾವ, ನೀವೇ ನನ್ನ ಪ್ರತ್ಯಕ್ಷ ದೇವರು. ಹೇ ಹುಚ್ಚಪ್ಪ, ಆ ದೇವರ ಮುಂದೆ ನಾವೆಲ್ಲರೂ ತೃಣಕ್ಕೆ ಸಮಾನ. ಮಾನವ ರೂಪದಲ್ಲಿರುವ ನಾವೆಲ್ಲರೂ ದೇವರಾಗಲು ಸಾಧ್ಯವೇನು? ದೇವರು ದೇವರೇ, ಮಾನವ ಮಾನವನೇ. ಮೊದಲೇ ನೀನು ತಂದೆ ತಾಯಿಗಳನ್ನು ಕಳೆದುಕೊಂಡ ತಬ್ಬಲಿ. ಒಂದು ವೇಳೆ ನಿನ್ನನ್ನು ಹೆತ್ತವರಿದ್ದರೆ ಅವರೇ ನಿನ್ನನ್ನು ಇಲ್ಲಿವರೆಗೆ ಓದಿಸುತ್ತಿದ್ದರಪ್ಪ, ಓದಿಸುತ್ತಿದ್ದರು. ಅದರಂತೆ ನಿನ್ನ ತಂದೆ ತಾಯಿಯ ಸ್ಥಾನದಲ್ಲಿ ನಾನಿರುವೆ ಎಂದಾಗ ನಿನ್ನನ್ನು ಓದಿಸಿ ಬೆಳೆಸಬೇಕಾದದ್ದು ನಿನ್ನ ಹೆತ್ತವರ ಆಸೆಯಪ್ಪ, ಆಸೆ. ಮೇಲಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಅಶೋಕ, ಇನ್ನು ಮುಂದೆ ನಿನಗೆ ಇಂಡಿಯನ್ ಆರ್ಮಿಯಲ್ಲಿ ನೌಕರಿ ಗ್ಯಾರಂಟಿ ಏನಪ್ಪ? ಮಾಮ, ನನಗೆ ಇಂಡಿಯನ್ ಆರ್ಮಿ ನೌಕರಿನೂ ಬೇಡ, ಯಾವ ಜಾಬ್ನು ಬೇಡ. ಯಾಕೆ ಅಶೋಕ, ನಿನಗೆ ನೌಕರಿ ಹೋಗುದು ಇಷ್ಟವಿಲ್ಲವೇ? ಮಾಮ, ಇಷ್ಟವಿಲ್ಲವೆಂದು ಯಾವ ಬಾಯಿಂದ ಹೇಳಲಿ ಮಾಮ, ಯಾವ ಬಾಯಿಂದ ಹೇಳಲಿ? ನಾನು ನೌಕರಿಗೆ ಹೋದರೆ ನನ್ನ ಮಾತಾಪಿತರ ಆಸೆ ಈಡೇರುವುದಿಲ್ಲ. ನನ್ನ ಮಾತಾಪಿತರ ಆಸೆಯಂತೆ ಈ ನಮ್ಮ ಊರು ಮುಂದಿನ ಖಾಲಿ ಜಾಗದಲ್ಲಿ ಸ್ವಂತ ಒಂದು ಶಾಲೆ ಕಟ್ಟಿಸಿ ಈ ಸಮಾಜದಲ್ಲಿ ಅಂಗವಿಕಲರಾಗಿ ಜನಿಸಿದ ಕುರುಡ ಕುಂಟರಿಗೆ ವಿದ್ಯೆ ಕಲಿಸುವುದೇ ನನ್ನ ಆಸೆ ಮಾವ, ನನ್ನ ಆಸೆ.
ನಾವು ಸ್ವಂತ ಶಾಲೆ ಕಟ್ಟಿಸುವುದು ಕನಸಿನ ಮಾತು ಮಾವ, ಕನಸಿನ ಮಾತು. ಸೋದರ, ನೀನು ನೊಂದುಕೊಳ್ಳಬೇಡಪ್ಪ, ನೊಂದುಕೊಳ್ಳಬೇಡ. ನಿನ್ನ ದೈವದಲ್ಲಿ ಶಾಲೆ ಕಟ್ಟಿ ಬಡ ಮಕ್ಕಳಿಗೆ ಕಲಿಸೋ ಉದ್ಯಮ ಮುಂದೆ ಬರುತ್ತದೆ. ಆದರೆ ನೀನು ಬಹಳ ನೊಂದುಕೊಳ್ಳಬೇಡಪ್ಪ, ನೊಂದುಕೊಳ್ಳಬೇಡ. ಅಕ್ಕ, ಈ ನನ್ನ ಮಾವ ಚಂದ ಮಸೂರು ಮಾಡಿ ನನ್ನನ್ನು ಸೀಟು ತನಕ ಓದಿಸುವುದರ ಸಲುವಾಗಿ ಆ ರಾವಣಗೌಡನ ಹತ್ರ ಮಾಡಿರೋ ಸಾಲವೇ ಸಾಕಟ್ಟಿರುವಾಗ ಸ್ವಂತ ಶಾಲೆ ಎಲ್ಲಿಂದ ಕಟ್ಟಿಸುವುದು ಅಕ್ಕ, ಎಲ್ಲಿಂದ ಕಟ್ಟಿಸುವುದು? ಅದಕ್ಕೆಂದಿಗೂ ಚಿಂತಿಸಿದಿರು. ಮೇಲ್ಪರ್ವತದ ಬಂಡೆ ಏನ ಮೇಲೆ ಬಿತ್ತರು. ಜಗ್ಗದ ಇಲ್ಲಿ ನಮ್ಮ ವಂಡಿರು ನಾವಿರುವಾಗ ನಿನಗೇಕೆ ಸ್ವಂತ ಶಾಲೆ ಕಟ್ಟಿಸುವ ಚಿಂತೆ? ಈ ನಿನ್ನ ಆಸೆ ಪೂರ್ತಿಗೊಳಿಸುವುದಕ್ಕಾಗಿ ಎಲ್ಲಾದರೂ ಜೀತದಾಳಾಗಿ ದುಡಿದು ಹೆಂಡಿ ಕಸ ಬಳಿದಾರೋ ದುಡ್ಡು ತಂದು ನಿನಗೆ ಶಾಲೆ ಕಟ್ಟಿಸಿ ಕೊಟ್ಟೇ ಕೊಡುತ್ತೇವೆ. ಆ ನನ್ನ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಅನುಗ್ರಹ ಹೇಗಿದೆಯೋ ಹಾಗೆ ಆಗಲಿ ನನ್ನ ಮಾವ. ದೇವ ಬಸವೇಶ್ವರ, ಈ ನಮ್ಮ ಕುಟುಂಬ ಸದಾ ಕಾಲ ಹೀಗೆ ನಗು ನಗುತ್ತಾ ಹರುಷದಿ ಒಕ್ಕಲಿ ಎನ್ನುವುದೇ ನನ್ನ ಆಸೆಯಪ್ಪ, ನನ್ನ ಆಸೆ. ಈ ಅಶೋಕನಂತೆ ನನ್ನ ತಮ್ಮ ಭಾರ್ಗವು ಕೂಡ ಒಬ್ಬ ದೊಡ್ಡ ನೌಕರಿದಾರನಾದರೆ ಈ ಚೆನ್ನ ಬಸವನ ಸಂತೋಷಕ್ಕೆ ಪಾರವೇ ಇರುತ್ತಿರಲಿಲ್ಲಪ್ಪ, ಪಾರವೇ ಇರುತ್ತಿರಲಿಲ್ಲ. ಅಣ್ಣ, ಇದೇ ನನ್ನ ಕಣ್ಣಲ್ಲಿ ನೀರು. ಯಾಕೆ ಮಾಮ, ಏನಾಯ್ತು? ಇವು ಕಣ್ಣೀರಲ್ಲಪ್ಪ, ಕಣ್ಣೀರಲ್ಲ. ಈ ನಿಮ್ಮ ಪ್ರೀತಿಯನ್ನು ಕಂಡ ಸರಿಯಲಾರದ ಆನಂದದ ಬಾಷ್ಪಗಳಪ್ಪ, ಆನಂದದ ಬಾಷ್ಪಗಳು. ಹಾಗಾದರೆ ಮಾಮ, ಅಳಬೇಡ ಮಾಮ, ಅಳಬೇಡ ಮಾಮ. ಈ ನಿನ್ನ ಮೇಲಿನ ಹಳೆಯನಿಗೋಸ್ಕರ ಒಂದು ಹಾಡನ್ನಾದರೂ ಹಾಡಿ ನಾವೆಲ್ಲರೂ ಕೂಡಿ ನಡೆಯಲುವೆ ಅಕ್ಕ ಮಾಮ. ಯಾರು ಬೇಡ ಅಂತಾರೋ ಅಳಿಯ, ನಿನ್ನ ಆಸೆ ಎಂತೆ ಆಗಲಿ. ಮಾಮ, ಅಕ್ಕ ಒಂದು ಹಾಡನ್ನಾದ್ರೂ ಹಾಡ್ತೀಯ ಅಕ್ಕ? ಆಯ್ತಪ್ಪ, ಎಲ್ಲರೂ ಸೇರಿ ಹಾಡೋಣ. ತುಂಬಿ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂತು. ಕಷ್ಟ ಕೊಡಲೇ ನೋವು ನಲಿವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ನಮಗಾಗಿ ಬಂದು ನಮಗಾಗಿ ಬಂದು ನಮ್ಮ ಈ ಜೀವ ಒಂದಾಗಲೆಂದು. ನಮಗಾಗಿ ಬಂದು ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಪಡಲೇ ನೋವು ನಲಿವೆ, ಕಷ್ಟ ಪಡಲೇ ನೋವು ನಲಿವೆ ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಅದರಲ್ಲಿ ನಾವೆಲ್ಲ ನಪ ಮಾತ್ರವು ಮೇಲೆತ್ತುವ ಮತ್ತು ಕೆಳಗಾಗುವ ಆಟಗೆ ಕೊನೆ ಮೊದಲೆಲ್ಲವೂ. ಈ ಲೋಕವು ಒಂದು ಚದುರಂಗವು, ಇದರಲ್ಲಿ ನಾವೆಲ್ಲ ನಪ ಮಾತ್ರವು.
ಸಾವಿನಿ ಭಕ್ತಿ ಹೊರಗಾದ ಕಾಲ ಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಕಾಲ ಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಇನ್ನು ನಾವೆಲ್ಲ ಒಂದಾದೆವೋ ಲಾ 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 ಲಾ. ಬನ್ನಿರಪ್ಪ, ಎಲ್ಲರೂ ಕೈಕಾಲು ಮುಖ ತೆಗೆದುಕೊಳ್ಳಿ, ಊಟ ಮಾಡೋರಂತೆ. ಹಾಗೆ ಆಗಲಿ ನಡುವೆತ್ತಿಗೆ ಊಟ ಮಾಡಿದ್ರು ಆಯ್ತು. ಅಕ್ಕ, ನಾನು ಇಂಡಿಯನ್ ಆರ್ಮಿಯಲ್ಲಿ ಇದ್ದಾಗ ಆ ಹಾಳಾದ ಊಟ ತಿಂದು ನನಗೆ ಮೈಯಲ್ಲೆಲ್ಲ ಬೇಸೊತ್ತೋಗಿದೆ ಅಕ್ಕ. ಅಕ್ಕ, ಕೈ ತುತ್ತು ಕೊಡ್ತೀಯ ತಾನೇ? ಯಾಕೋ ನಿನಗೆ ಯಾವಾಗಾದ್ರೂ ನಿನ್ನ ಕೈಲಿ ಊಟ ಮಾಡೋದಕ್ಕೆ ಬಿಟ್ಟಿದ್ನೇನು? ನಿನಗೆ ಹೊಟ್ಟೆ ತುಂಬ ನಾನು ಮಿಸ್ ಮಾಡಬಾರ್ದು.